ಪ್ರೀತಿಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ಬೆಳಗಿನ ಶುಭೋದಯಗಳು. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ, ಮಕ್ಕಳೇ, ನಾವು ಕಳೆದ ಒಂದು ತರಗತಿಯಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರೀಯ ಭಾವೈಕ್ಯದ ಬಗ್ಗೆ ಹೇಳ್ತಾ ಇದ್ವಿ. ಇವತ್ತು ಗುಂಪು ಆಟಗಳಲ್ಲಿ ಒಂದಾದಂತಹ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್ ಅಂತ ಏನ್ ಹೆಸರು ಕೇಳಿದ್ರಲ್ಲ, ಅದ್ರ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಅಂಕಣ ಅಂತಕ್ಕಂಥದ್ದು ಅಥವಾ ಆಟ ಅಂತಕ್ಕಂಥದ್ದು ಇತಿಹಾಸ ಎಲ್ಲಿಂದ ಆರಂಭವಾಯಿತು, ಜೊತೆಗೆ ಅಂಕಣ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಎಷ್ಟು ಉದ್ದ ಎಷ್ಟು ಅಗಲ, ಜೊತೆಗೆ ಈ ಆಟದಲ್ಲಿ ಬರ್ತಕ್ಕಂತಹ ಬಳಸ್ತಕ್ಕಂತಹ ಉಪಕರಣಗಳು ಯಾವ್ಯಾವು, ಆ ಆಟವನ್ನು ಹೇಗೆ ಆಡಬಹುದು ಅಂತಕ್ಕಂಥ ಒಂದು ನಿಯಮಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಸೊ ಮಕ್ಕಳ, ಇದು ಶಟಲ್ ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ತಾಲೂಕು, ರಾಜ್ಯ, ರಾಷ್ಟ್ರ, ಜಿಲ್ಲಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಮೇತ ಫೇಮಸ್ ಅನ್ನು ಪಡೆದ್ರ ಜೊತೆಗೆ ನಾವು ಕ್ರೀಡೆಗೋಸ್ಕರ ಕ್ರೀಡೆಯಲ್ಲಿ ಭಾರತದ ಪ್ರಶಸ್ತಿ ಮತ್ತು ಕಪ್ಪುಗಳನ್ನ ಗೆಲ್ಲದಲ್ಲದೆ ಇದು ಮನರಂಜನೆಗಾಗಿ ಬೆಳಿಗ್ಗೆ ಸಾಯಂಕಾಲ ನಮ್ಮ ದೇಹದಲ್ಲಿರ್ತಕ್ಕಂತಹ ಅಥವಾ ನಮ್ಮ ದೇಹವನ್ನ ಆರೋಗ್ಯಯುತವಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ಮಾಹಿತಿ. ಮಕ್ಕಳೇ, ಈ ಒಂದು ಆಟದ ಪ್ರಸ್ತಾವನೆ ನೋಡೋದಾದ್ರೆ ಮೊದಲನೇ ಇಂಟ್ರಡಕ್ಷನ್ ಪೀಠಿಗೆ ನೋಡಿದರೆ, ಬ್ಯಾಡ್ಮಿಂಟನ್ ಆಟವು ಅಂತಕ್ಕಂಥದ್ದು ಪ್ರಾಚೀನ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ನಾನು ಹೇಳಿದ್ನಲ್ಲ, ಈ ಒಂದು ಆಟ ಸ್ಪರ್ಧೆಗೆ ಮಾತ್ರ ಈ ಆಟ ಸೀಮಿತವಾಗಿರದೆ ಜನರ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ತಮ್ಮ ದೇಹದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನ ಹೋಗಲಾಡಿಸಲು, ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಮನಸ್ಸನ್ನು ಉಲ್ಲಾಸವಾಗಿರಿಸಿಕೊಳ್ಳಲು ಈ ಆಟವನ್ನ ಜನಸಾಮಾನ್ಯರು ಸಮೇತ ಆಡ್ತಾರೆ. ಮಕ್ಕಳಿಂದ ಹಿಡಿದು ಮುದುಕರು ವರೆಗೂ ಸಮೇತ ಈ ಆಟವನ್ನ ಆಡ್ತಾರೆ. ಮಕ್ಕಳೇ, ತುಂಬಾ ಸಂತೋಷದಾಯಕವಾದಂತಹ ಆಟ ಇರ್ತದೆ ಅಂತಕ್ಕಂಥದ್ದು ಈ ಎಲ್ಲಾ ವರ್ಗದ ಜನರು ಸಮೇತ ಇಲ್ಲಿ ಅಭಿರುಚಿಪಡಿಸ್ತಕ್ಕಂಥ ಆಟ ಇರ್ತದೆ. ಈ ಆಟ ಅಂತಕ್ಕಂಥದ್ದು ಕಡಿಮೆ ಜಾಗದಲ್ಲಿ, ಸಿಂಪಲ್ ಆಗಿ ಕಡಿಮೆ ಜಾಗ ಮತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ಸಲಕರಣೆಗಳಿಂದ ಕೂಡಿರ್ತಕ್ಕಂಥ ಆಟ ಆಗಿರೋದ್ರಿಂದ ಈ ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳು, ದೊಡ್ಡವರು, ಚಿಕ್ಕವರು ಮತ್ತೆ ಹಣ್ಣು ವಯಸ್ಸಾದಂತವರು ಸಮೇತ ಇಲ್ಲಿ ಆಡಬಹುದು. ಯಾಕಪ್ಪ ಅಂತಂದ್ರೆ ಅಷ್ಟು ಇಮ್ಯುನಿಟಿ ಇರ್ತಾರೆ, ಅಷ್ಟು ಪವರ್ ಇರ್ತಾರೆ ಅವರಲ್ಲಿ. ಜೊತೆಗೆ ಇಲ್ಲಿ ಮನರಂಜನೆಗೋಸ್ಕರ ಆಡ್ತಕ್ಕಂಥದ್ದು, ಇಲ್ಲಿ ಬಾಯ್ಸ್ ಗರ್ಲ್ಸ್ ಅಂದಾಗೆ ಮಿಕ್ಸ್ ಎಲ್ಲ ಆಡ್ತಕ್ಕಂಥ ಒಂದು ಕ್ರೀಡೆ ಆಗಿದೆ ಅಂತ ಅಂದ್ಬಿಟ್ಟು ಈ ಆಟ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರು ಆಡ್ತಕ್ಕಂಥ ಒಂದು ಕ್ರೀಡೆ ಬ್ಯಾಡ್ಮಿಂಟನ್. ಇದು ಇತಿಹಾಸ ನೋಡೋದಾದ್ರೆ, ಇತಿಹಾಸ 1873ರಲ್ಲಿ 1873ರಲ್ಲಿ ಇಂಗ್ಲೆಂಡಿನ ಗೌಸೆಸ್ಟರ್ ಪಿರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಬ್ಯೂಫೋರ್ಟ್ ಡ್ಯೂಕ್ನ ಮನೆಯಲ್ಲಿ ಸಂತೋಷಕೂಟವನ್ನು ಏರ್ಪಡಿಸಿದರು. ಇಂಗ್ಲೆಂಡ್ನಲ್ಲಿ ಯಾರ ಮನೆ? ಡ್ಯೂಕ್ ಅಂತಕ್ಕಂಥ ಒಬ್ಬ ಡ್ಯೂಕ್ನ ಒಂದು ಮನೆಯಲ್ಲಿ ಸಂತೋಷಕೂಟ, ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ. ಅಲ್ಲಿಗೆ ಆಗಮಿಸಿದಂತಹ ಗೆಸ್ಟ್ಗಳು, ಏನು ಅತಿಥಿಗಳು ಅಂತ ಏನ್ ಹೇಳ್ತಾರ, ಆ ಅತಿಥಿಗಳ ಒಂದು ಮನರಂಜನೆಗೋಸ್ಕರ, ಆ ಅತಿಥಿಗಳ ಒಂದು ಮನಸ್ಸನ್ನ ಉಲ್ಲಾಸ ಮಾಡೋದಕ್ಕೋಸ್ಕರ, ರಿಕ್ರಿಯೇಷನ್ಗೋಸ್ಕರ ಈ ಆಟವನ್ನ ಪ್ರಾರಂಭಿಸಲಾಯಿತು. ಎಲ್ಲಪ್ಪ ಅಂತಂದ್ರೆ ಡ್ಯೂಕ್ನ ಮನೆಯಾದಂತಹ ಬ್ಯಾಡ್ಮಿಂಟನ್ ಹೌಸ್ ಅಲ್ಲಿ.
1873ರಲ್ಲಿ ಇಂಗ್ಲೆಂಡ್ ನಲ್ಲಿ ಒಂದು ಪ್ರಿಯಾ ಬ್ಯೂಪರ್ಟ್ ಅಂತಕ್ಕಂಥ ಒಂದು ಡ್ಯೂಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಂತೋಷಕೂಟವನ್ನು ಏರ್ಪಡಿಸ್ತಾರೆ ಅಂದ್ರೆ ಪಾರ್ಟಿಯನ್ನ 1873 ಇಂಗ್ಲೆಂಡ್ ನಲ್ಲಿ. ಆ ಡ್ಯೂಕ್ ನ ಮನೆಗೆ ಬಂದಿರತಕ್ಕಂತಹ ಆಗಮಿಸಿರ್ತಕ್ಕಂತಹ ಅತಿಥಿಗಳು ಅಂದ್ರೆ ಗೆಸ್ಟ್ ಇರತಕ್ಕಂತಹ ವ್ಯಕ್ತಿಗಳು ತಮ್ಮ ಪಾರ್ಟಿಯಲ್ಲಿ ಒಳ್ಳೆ ಮನರಂಜನೆಗೋಸ್ಕರ ಈ ಆಟವನ್ನ ಆರಂಭಿಸ್ತಾರೆ. ಆ ಆಟ ಎಲ್ಲಪ್ಪ ಅಂತಂದ್ರೆ ಬ್ಯಾಡ್ಮಿಂಟನ್ ಹೌಸ್ ಅಂತಕ್ಕಂಥ ಒಂದು ಹಾಲಲ್ಲಿ ಆರಂಭ ಆಗುತ್ತೆ. ಅಲ್ಲಿ ಆರಂಭವಾದಂತಹ ಈ ಮೊಟ್ಟ ಮೊದಲ ಆಟ ಇದಕ್ಕೆ ಬ್ಯಾಡ್ಮಿಂಟನ್ ಅಂತಕ್ಕಂಥ ಹೆಸರು ಸಮೇತ ನಾಮಕರಣ. ಅಲ್ಲಿಂದ ಇಲ್ಲಿವರೆಗೂ ಸಮೇತ ಬ್ಯಾಡ್ಮಿಂಟನ್ ಅಂತ ಹೆಸರು ಭಾರತದಾದ್ಯಂತ ಆ ಟೈಮಲ್ಲಿ 1873ರಲ್ಲಿ ಆ ಟೈಮಲ್ಲಿ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಬ್ರಿಟಿಷರು, ಇಂಗ್ಲಿಷರು, ಏನು ಆ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನ ಕಂಡುಕೊಳ್ತಾರೆ. ಏನ್ ಡ್ಯೂಕ್ ಮನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗೆಸ್ಟ್ಗಳು ಅದು ನೋಡ್ಬಿಟ್ಟು ಆ ಮಿಲಿಟರಿ ಇಂಗ್ಲಿಷ್ ಅಂದ್ರೆ ಬ್ರಿಟಿಷ್ ತಂಡ ಅಂತಕ್ಕಂಥದ್ದು ಆ ಆಟವನ್ನ ನೋಡಿ ಅವ್ರ ಪರಿಚಯದಿಂದ ಮಿಲಿಟರಿಗಳು ಅಂದ್ರೆ ಸೈನ್ಯಾಧಿಕಾರಿಗಳು ಆಟವನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅಲ್ಲಿ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಹಿಡಿದ್ರಿಂದ ಆ ಆಟಕ್ಕೆ ಪೂನಾ ಎಂಬ ಹೆಸರು ಬಂತು. ಬ್ಯಾಡ್ಮಿಂಟನ್ ಹೌಸ್ ಅಲ್ಲಿ ಬ್ಯಾಡ್ಮಿಂಟನ್ ಅಂತ ಏನ್ ಬಂತು, ಇದು ಪೂನಾ ಅಂತಕ್ಕಂಥ ಒಂದು ಆಟ ಹೆಸರು ಸಮೇತ ಬಂತು, ಪೂನಾ. ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅಂತಕ್ಕಂಥದ್ದು ಸ್ಥಾಪನೆ ಬಂತು. ನೋಡಿ ಇಲ್ಲಿ ಬ್ಯಾಡ್ಮಿಂಟನ್ ಅಂದ್ರೆ ಬ್ರಿಟಿಷರು ಆಡ್ತಾ ಇದ್ರಲ್ಲ, ಸೊ ಇಲ್ಲಿ ಅವಾಗ ಕ್ರಮೇಣ ದಿನ ಕಳೆದಂತೆ ಒಂದು ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ಸೊ ಈ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ ಆ ಇಂಗ್ಲೆಂಡ್ ಅಧಿಕಾರಿಗಳಿಂದ. ಅದು ಮುಂದೆ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಎಂದು ಪ್ರಾರಂಭವಾಯಿತು. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತ ಅಂದ್ಬಿಟ್ಟು ಈಗ ಅಟ್ ಪ್ರೆಸೆಂಟ್ ಮುಂದುವರಿತಾ ಇದೆ. ಈ ತರಹ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಆಗಿದೆ. ಈಗಲೂ ಸಮೇತ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತಂದ್ರೆ ಬ್ಯಾಡ್ಮಿಂಟನ್ ಅಲ್ಲಿ ಒಳ್ಳೆ ಟೂರ್ನಮೆಂಟ್, ಉತ್ತಮ ಶ್ರೇಣಿಯ ಟೂರ್ನಮೆಂಟ್ ಆಗಿದೆ. ಸೊ ಅಂದಿನಿಂದ ಅಧಿಕೃತವಾಗಿ ಬ್ಯಾಡ್ಮಿಂಟನ್ ಆಟವನ್ನ 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ಒಲಿಂಪಿಕ್ಸ್ಗೆ ಸೇರಿಸಲಾಯಿತು. 1992ರ ಬಾರ್ಸಿಲೋನಾದಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ನಲ್ಲಿ ಈ ಕ್ರೀಡೆಯನ್ನ ಸೇರಿಸಲಾಯಿತು. ಇದು ಒಂದು ಇತಿಹಾಸ ಮಕ್ಕಳೇ. ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಮನರಂಜನೆಗೋಸ್ಕರ ಆಡ್ತಕ್ಕಂಥ ಒಂದು ಕ್ರೀಡೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಆಡ್ತಕ್ಕಂಥ ಒಂದು ಕ್ರೀಡೆ ಆಗಿದೆ. ಇದು ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಬೆಳಿಗ್ಗೆ ಸಾಯಂಕಾಲ ರಿಕ್ರಿಯೇಷನ್ ಆಗಿ ಆಡ್ತಕ್ಕಂಥ ಒಂದು ಕ್ರೀಡೆ ಆಗಿರುತ್ತದೆ. ಈ ಒಂದು ಕ್ರೀಡೆಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಇದು 1873ರಲ್ಲಿ ಇಂಗ್ಲೆಂಡ್ ನಲ್ಲಿ ಡ್ಯೂಕ್ ನ ಮನೆಯಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಿದಂತಹ ಸಂದರ್ಭದಲ್ಲಿ ಆ ಡ್ಯೂಕ್ ನ ಮನೆಗೆ ಬಂದಂತಹ ಅತಿಥಿಗಳಿಗೋಸ್ಕರ ಆ ಗೆಸ್ಟಿನ ಬಂದಿರ್ತಕ್ಕಂಥ ಆಗಮಿಸಿರ್ತಕ್ಕಂಥ ಅವರ ಮನರಂಜನೆಗೋಸ್ಕರ ಈ ಕ್ರೀಡೆ ಆರಂಭವಾಗುತ್ತೆ. ಸೊ ಅದನ್ನೇ ಬ್ಯಾಡ್ಮಿಂಟನ್ ಹೌಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅದಕ್ಕೆ ಈ ಒಂದು ಕ್ರೀಡೆ ಬ್ಯಾಡ್ಮಿಂಟನ್ ಹೌಸ್ ಅಲ್ಲಿ ಆರಂಭವಾದ್ರಿಂದ ಬ್ಯಾಡ್ಮಿಂಟನ್ ಅಂತಕ್ಕಂಥ ಹೆಸರು ನಾಮಕರಣ ಆಗುತ್ತೆ.
ನಂತರ ಬ್ರಿಟಿಷ್ ಇಂಗ್ಲೆಂಡ್ ಸೈನ್ಯಾಧಿಕಾರಿಗಳು ಈ ಆಟವನ್ನ ಆಡುತ್ತಿದ್ದರಿಂದ ಇದು ಪೂನಾ ಅಂತಕ್ಕಂಥ ಒಂದು ಹೆಸರಿನಲ್ಲೂ ಸಮೇತ ಕರೆದರು. ಪೂನಾ. ಈ ಬ್ರಿಟಿಷ್ ಸೈನ್ಯಾಧಿಕಾರಿಗಳು ಆಡೋದ್ರಿಂದ ಅಲ್ಲಿ ಅವರಲ್ಲಿ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅಂತಕ್ಕಂಥದ್ದು ಒಂದು ಸ್ಥಾಪನೆ ಆಗುತ್ತೆ. ಆ ಒಂದು ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಇವತ್ತು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತಕ್ಕಂಥ ಒಂದು ಟೂರ್ನಮೆಂಟ್ ಸಮೇತ ನಡೀತಾ ಇದೆ. ಸೊ ಹೀಗೆ 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ಈ ಅಧಿಕೃತವಾಗಿ ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಏನು 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತದಲ್ಲ, ಆ ಒಂದು 4 ಒಲಿಂಪಿಕ್ಸ್ ನಡೀತಕ್ಕಂಥ ಒಂದು ಕ್ರೀಡಾಕೂಟ ಅಧಿಕೃತವಾಗಿ ಬಾರ್ಸಿಲೋನಾದಲ್ಲಿ 1992ರಲ್ಲಿ ಒಲಿಂಪಿಕ್ಸ್ಗೆ ಸೇರಿಸಿದ. ಇಷ್ಟು ಈ ಒಂದು ಇತಿಹಾಸ. ಆದರೆ ಈಗ ಅಂಕಣಕ್ಕೆ ಬಂದ್ರೆ ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಆಟ ಅಂತಕ್ಕಂಥದ್ದು ಬಹಳ ಉತ್ತಮವಾದಂತಹ ಒಂದು ಅಂಕಣವನ್ನು ಹೊಂದಿದೆ. ಇದು ಎಲ್ಲಾ ಅಂಕಣಗಳು ಇದ್ದ ಹಾಗೆ ಪೂರ್ವ ಪಶ್ಚಿಮ ಇರದ ಹಾಗೆ ಉತ್ತರ ದಕ್ಷಿಣವಾಗಿ ಇರ್ತದೆ. ಉತ್ತರ ದಕ್ಷಿಣ ಗೊತ್ತಲ್ಲ ಮಕ್ಕಳು. ಈಗ ನಾವು ಸಿಂಬಲ್ ನೋಡ್ಕೊಂಡ್ರೆ ನಾವು ಭೂಪಟಕ್ಕೆ ಬಲಭಾಗದಿಂದ ಏನಾಗುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹೌದಲ್ಲ? ಸೊ ಹೀಗೆ ಈ ಒಂದು ಅಂಕಣ ಅಂತಕ್ಕಂಥದ್ದು ಇರ್ತದೆ. ಒಂದು ಅಂಕಣದ ಒಂದು ಚಿತ್ರವನ್ನ ಜಸ್ಟ್ ಸಿಂಪಲ್ ಆಗಿ ಬರೆಯಬಹುದು. ಇದೆರಡು ಸೈಡ್ ಲೈನು, ಇದು ಡಬಲ್ ಸೈಡ್ ಲೈನ್ ಆದ್ರೆ ಇದು ಸಿಂಗಲ್ ಸೈಡ್ ಲೈನ್, ಸಿಂಗಲ್ ಸಿಗಿರ್ತಕ್ಕಂತಹ ಸೈಡ್ ಲೈನ್. ಆ ಕಡೆ ಈ ಕಡೆ ಇದ್ದು ಅಂಕಣ ಇರ್ತಕ್ಕಂಥ ಒಂದು ಸೈಡ್ ಲೈನ್ ಆಗಿದೆ. ಇದು ಸಮೇತ ಅಷ್ಟೇ. ಇದು ಬಾಕ್ಸ್ ಲೈನ್ ಅಂತ ಅಂದ್ಬಿಟ್ಟು ಸರ್ವಿಸ್ ಲೈನ್ ಅಂತ ಅಂದ್ಬಿಟ್ಟು ಕರಿತೀವಿ. ಸರ್ವಿಸ್ ಲೈನ್. ಇದನ್ನು ಸೆಂಟ್ರಲ್ ಲೈನ್ ಅಂತ ನಾವು ಕರೀಬಹುದು. ಇದು ಫ್ರಂಟ್ ಸರ್ವಿಸ್ ಲೈನು, ಈ ಕಡೆ ಇವರಿಗೆ ಇದು ಸರ್ವಿಸ್ ಲೈನ್. ಇಲ್ಲಿ ಬಲ ಮತ್ತು ಎಡ ಅಂಕಣ, ಇದು ಇವರಿಗೆ ಬಲ ಮತ್ತು ಎಡ ಅಂಕಣ. ಇದೊಂದು ರಫ್ ಅಲ್ಲಿ ಇರ್ಲಿ ಮುಖ್ಯ. ಈಗ ಈ ರೀತಿ ಅಂಕಣ ಇದೆ. ಈ ಒಂದು ಅಂಕಣದ ಪರಿಚಯ ಮಾಡೋದಾದ್ರೆ ನಾವು ಬ್ಯಾಡ್ಮಿಂಟನ್ ಅಂಕಣದಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ಅನ್ನ ಆಡಲಾಗುತ್ತದೆ. ಸಿಂಗಲ್ಸ್, ಡಬಲ್ಸ್ ಆಡಲಾಗುತ್ತದೆ. ಸಿಂಗಲ್ಸ್ ಆಡಬಹುದು, ನಂತರ ಡಬಲ್ಸ್ ಆಡಬಹುದು, ಜೊತೆಗೆ ಮಿಕ್ಸ್ಡ್ ಡಬಲ್ಸ್, 3 ರೀತಿಯ ಆಟ ಆಯ್ತು. ಇಲ್ಲಿ ಸಿಂಗಲ್ಸ್ ಅಂತಂದ್ರೆ ಒಬ್ಬ ಬಾಲಕ, ಈ ಕಡೆ ಒಬ್ಬ ಬಾಲಕ. ಸಿಂಗಲ್ಸ್ ಅಂತಂದ್ರೆ ಬಾಲಕ ವರ್ಸಸ್ ಬಾಲಕ ಆಡ್ತಕ್ಕಂಥದ್ದು, ಅಥವಾ ಗರ್ಲ್ಸ್ ಗರ್ಲ್ಸ್, ಮೇಲ್ ಫಿಮೇಲ್ ಆಡ್ತಾರೆ. ಈ ಕಡೆ ಒಬ್ಬ ಅಂಕಣದಲ್ಲಿ, ಈ ಕಡೆ ಒಬ್ಬ ಅಂಕಣ. ಡಬಲ್ಸ್ ಅಂತಂದ್ರೆ ಇಬ್ರು ಬಾಲಕರು, ಈ ಕಡೆ ಇಬ್ರು ಬಾಲಕರು ಆಡ್ತಕ್ಕಂಥದ್ದು. ಈ ಕಡೆ ಇಬ್ರು ಬಾಲಕರು, ಈ ಕಡೆ ಇಬ್ರು. ಅದೇ ತರ ಈ ಕಡೆ ಗರ್ಲ್ಸ್ ಆಗ್ತಕ್ಕಂಥದ್ದು. ಅದೇ ತರ ಮಿಕ್ಸ್ಡ್ ಡಬಲ್ಸ್ ಅಂತಂದ್ರೆ ಗರ್ಲ್ಸ್ ಬಾಯ್ಸ್, ಈ ಕಡೆ ಒಬ್ರು ಗರ್ಲ್ಸ್ ಬಾಯ್ಸ್ ಆಡ್ತಕ್ಕಂಥ. ಬಾಯ್ಸ್ ಗರ್ಲ್ಸ್ ಅಥವಾ ಬಾಯ್ಸ್ ಗರ್ಲ್ಸ್ ಬಾಯ್ಸ್, ಈ ಕಡೆ ಹುಡುಗ ಹುಡುಗಿ, ಆ ಕಡೆ ಒಬ್ಬ ಹುಡುಗ ಹುಡುಗಿ ನಿಂತ್ಕೊಂಡು ಆಡ್ತಾರೆ. ಅಥವಾ ಮೇಲ್ ಫಿಮೇಲ್, ಈ ಕಡೆ ಮೇಲ್ ಫಿಮೇಲ್ ಆ ಕಡೆ.
ಈ ರೀತಿ 3 ರೀತಿಯ ಆಟ: ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ಡ್ ಡಬಲ್ಸ್. ಅರ್ಥ ಆಯ್ತಲ್ಲ? ಈ ಒಂದು ಆಟದಲ್ಲಿ 3 ಕೆಟಗರಿಯಲ್ಲಿ ಆಡ್ತಾರೆ ಮಕ್ಕಳು. ಬಾಯ್ಸ್ ಬಾಯ್ಸ್ ಅಥವಾ ಗರ್ಲ್ಸ್ ಗರ್ಲ್ಸ್. ಇಬ್ರು ಬಾಯ್ಸ್, ಆ ಕಡೆ ಇಬ್ರು ಬಾಯ್ಸ್. ಬಾಯ್ಸ್ ಅಂಡ್ ಗರ್ಲ್ಸ್ ಒಬ್ಬ ಬಾಯ್ ಒಬ್ಬ ಗರ್ಲ್ಸ್ ಈ ಕಡೆ ಇದ್ರೆ ಆ ಕಡೆ ಮಿಕ್ಸ್ಡ್ ಡಬಲ್ಸ್ ಅಂತ ಕರೀತಾರೆ. ಸೊ ಇದು ಈ ಪಂದ್ಯಗಳು ಈ ರೀತಿ ನಡೆದ್ರೆ ಸಿಂಗಲ್ಸ್ ಬದಿ ರೇಖೆಯ ಒಳಗಿನ ಅಂಕಣ ಮಾತ್ರ ಅನ್ವಯವಾಗುತ್ತದೆ. ಬದಿ ರೇಖೆಯ ಒಳಗಿರ್ತಕ್ಕಂಥ ಅಂಕಣ ಏನಿದೆಯಲ್ಲ ಇದು ಈ ಅಂಕಣ ಮಾತ್ರ ಅನ್ವಯವಾಗುತ್ತದೆ ಅಂತ ಹೇಳ್ತೀವಿ ನೋಡಿ. ಸ್ವಲ್ಪ ದಪ್ಪ ಹಾಕ್ತೀವಿ ನೋಡ್ರಿ. ಸಿಂಗಲ್ಸ್ಗೆ ಒಳಗಿನ ಅಂಕಣ ಮಾತ್ರ ಅನ್ವಯ ಆಗುತ್ತೆ. ಡಬಲ್ಸ್ಗೆ ಪೂರ್ತಿ ಅಂಕಣ ಈ ಪೂರ್ತಿ ಅಂಕಣ ಡಬಲ್ಸ್ ಇರ್ತದೆ. ಡಬಲ್ಸ್ ಅಲ್ಲಿ ಸರ್ವಿಸ್ ಮಾಡಿದ ಶಟಲ್ ಅಂಕಣದ ಹಿಂದಿನ ಬಾಕ್ಸ್ ನಲ್ಲಿ ಬೀಳ್ಕೊಡುದು ಒಂದು ನೆನಪಿರ್ತದೆ. ಇಲ್ಲಿ ಸರ್ವಿಸ್ ಮಾಡ್ತಾರೆ ಡಬಲ್ಸ್ ಆ ಕಡೆ ಈ ಕಡೆ ನಿಂತಿದ್ದಾರೆ. ಈ ಸರ್ವಿಸ್ ಮಾಡಿದಂತಹ ಬಾಲು ಈ ಸರ್ವಿಸ್ ಏರಿಯಾದೊಳಗೆ ಬೀಳ್ಕೊಳ್ಳೋದು ಮತ್ತೆ ಇಲ್ಲಿ ಬಿಡಬೇಕು. ಆದರೆ ಸರ್ವಿಸ್ ಮಾಡಿದಂತ ಬಾಲ್ ಈ ಬಾಕ್ಸ್ ಒಳಗೆ ಏನಾದ್ರು ಬಿತ್ತು ಅಂದ್ರೆ ಫೋಲ್, ಅಥವಾ ಇವ್ರು ಮಾಡಿರ್ತಕ್ಕಂಥ ಸರ್ವಿಸ್ ಈ ಕಡೆ ಕೊಟ್ಟು ಈ ಬಾಕ್ಸ್ ಒಳಗೆ ಅಥವಾ ಈ ಬಾಕ್ಸ್ ಒಳಗೆ ಬಿದ್ದರೆ ಫೋಲ್. ಈ ರೀತಿ ನೆನಪಿಡೋದು. ಸಿಂಗಲ್ಸ್ಗೆ ಒಳ ಅಂಕಣ ಇರ್ತದೆ, ಡಬಲ್ಸ್ಗೆ ಹೊರ ಲೈನ್ ಇರ್ತದೆ, ಹೊರಾಂಕಣ ಲೈನ್ ಇರ್ತದೆ. ಸರ್ವಿಸ್ ಮಾಡ್ಬೇಕಾದ್ರೆ ಡಬಲ್ಸ್ ಯಾವುದೇ ಕಾರಣಕ್ಕೂ ಈ ಒಂದು ಬಾಕ್ಸ್ ಒಳಗೆ ಬೀಳುವ ಹಾಗಿಲ್ಲ. ಆದರೆ ರ್ಯಾಲಿ ಬೀಳ್ಬೋದು. ರ್ಯಾಲಿ ಮೀನ್ಸ್ ಆ ಕಡೆ ಈ ಕಡೆ ಆಡ್ತವಲ್ಲ, ಅತ್ತಂದಿತ್ತ ಇದ್ದಿಂದ ವಾಲಿ ಆಡ್ತಾ ಇರ್ತಲ್ಲ, ಆ ಟೈಮಲ್ಲಿ ರ್ಯಾಲಿ ಬಾಲ್ ಅಥವಾ ಕಾಪ್ ಬೀಳ್ಬಹುದು. ಸರ್ವಿಸ್ ಮಾಡಿದ ಶಟಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ಆದರೆ ಸಿಂಗಲ್ಸ್ ಆಟ ನಡೆದಾದಂತಹ ಸಂದರ್ಭದಲ್ಲಿ ಶಟಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿದ್ದರೆ ಸರಿ. ಅಂದ್ರೆ ಡಬಲ್ಸ್ ಬಿದ್ದಾಗ ಮಾತ್ರ ಇದು ತಪ್ಪು, ಆದ್ರೆ ಸಿಂಗಲ್ಸ್ ಮಾಡ್ಬೇಕಾದ್ರೆ ಇಲ್ಲಿ ಬಿತ್ತು ಅಂತಂದ್ರೆ ಸರಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಸರ್ವಿಸ್ ಅಲ್ಲಿ ಮಾತ್ರ ಇದಿಲ್ಲ ಡಬಲ್ಸ್ಗೆ, ಆದ್ರೆ ಸಿಂಗಲ್ಸ್ ಇದೆ. ಅವ್ರು ಕೊಡೋದು ಅಷ್ಟೇ, ಇದು ಸರ್ವಿಸ್ಗೆ ಇದಿಲ್ಲ, ಸಿಂಗಲ್ಸ್ ಇದೆ. ಸೊ ಹೀಗೆ ಸರ್ವಿಸ್ ಮಾಡಿದಂತ ಶಟಲ್ ಹಿಂದಿನ ಬಾಕ್ಸ್ ನಲ್ಲಿ ಸಿಂಗಲ್ಸ್ ಆಡಬೇಕಾದ್ರೆ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ಅಂಕಣದ ಸಮನಾಗಿ ವಿಭಜಿಸಲು ಒಂದು ಮಧ್ಯ ರೇಖೆ ಇರುತ್ತದೆ. ಅದನ್ನ ಸರ್ವಿಸ್ ರೇಖೆಯಿಂದ ಕೊನೆಯ ರೇಖೆಯವರೆಗೆ ಇರುತ್ತದೆ. ಲೆಫ್ಟ್ ರೈಟ್ ಅಂತ ಕರೀಬಹುದು. ಇದು ಸರ್ವಿಸ್ ಸೆಂಟ್ರಿಗೆ ಅಂತ ಕರೀಬಹುದು. ಹೀಗಾಗಿ ಇದು ಎಡ ಅಂಕಣ, ಇದು ಬಲ ಅಂಕಣ. ಇವರಿಗೆ ಇದು ಎಡ ಅಂಕಣ, ಇದು ಬಲ ಅಂಕಣ ಇರೋದು. ಹೀಗೆ ಬಲ ಸರ್ವಿಸ್ ಕ್ಷೇತ್ರ, ಎಡ ಸರ್ವಿಸ್ ಕ್ಷೇತ್ರ ರೇಖೆಗಳು, ಶಾರ್ಟ್ ಸರ್ವಿಸ್ ಕ್ಷೇತ್ರ, ಬದಿ ರೇಖೆಗಳು ಅಂತ ಕಂಡುಬಿಟ್ಟು ಗುರುತಿಸ್ತೀವಿ. ಇದನ್ನೇ ನಾವು ಬದಿ ರೇಖೆ ಅಂತ ಕರಿತೀವಿ ಮಕ್ಕಳೇ. ಇದು ಬಲ ಸರ್ವಿಸ್ ಗೆರೆ, ಎಡ ಇದು ಸರ್ವಿಸ್ ಗೆರೆ, ಎಡ ಸರ್ವಿಸ್ ಗೆರೆ, ಇದು ಬಲ ಸರ್ವಿಸ್ ಗೆರೆ. ಇದು ಮಧ್ಯ ಗೆರೆ ಅಂತ ಏನ್ ಬರ್ತಲ್ಲ ಅದು. ಹೀಗೆ ಅಂಕಣದ 4 ಮೂಲೆಗಳು ಬಾಕ್ಸ್ಗಳನ್ನು ನಾವು ಕಾಣ್ತೇವೆ. ಲಾಂಗ್ ಸರ್ವಿಸ್ ಕ್ಷೇತ್ರ ರೇಖೆಗಳು ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಲಾಂಗ್ ಸರ್ವಿಸ್ ಕ್ಷೇತ್ರ ಅಂತ ಕರಿತೀವಿ. ಲಾಂಗ್ ಸರ್ವಿಸ್ ಕ್ಷೇತ್ರ.
ಹೀಗೆ ಮಾಡಿದಂತಹ ಶಟಲ್ ಮೂಲೆಗಳಿರತಕ್ಕಂಥ ಬಾಕ್ಸ್ ಒಳಗಡೆ ಬಿದ್ದರೆ ತಪ್ಪು ಎಂದು ಪರಿಗಣಿಸಲಾಗುವುದು. ಸರ್ವಿಸ್ ಮಾಡಿದಂತಹ ಒಂದು ಬಾಕ್ಸ್ ಒಳಗೆ ಬಿದ್ದರೆ ಮಾತ್ರ ತಪ್ಪು ಅಂತ ಅಂದ್ಬಿಟ್ಟು ನಾವು ಪರಿಗಣಿಸ್ತೀವಿ. ಡಬಲ್ಸ್ ಆಟದ ರ್ಯಾಲಿ ಸಂದರ್ಭದಲ್ಲಿ ಮೂಲೆ ಇರತಕ್ಕಂಥ ಬಾಕ್ಸ್ ನಲ್ಲಿ ಶಟಲ್ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ಡಬಲ್ಸ್ ಏನಾದ್ರೂ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಇಬ್ರು ಆಟ ಆಡ್ತಾರೆ ಡಬಲ್ಸ್ ಅಲ್ಲಿ, ಅವಾಗ ರ್ಯಾಲಿ ಬಾಲ್ ಏನಾದ್ರು ಬಿತ್ತು ಅಂತಂದ್ರೆ ಸರ್ವಿಸ್ ಬಿಟ್ಟು ರ್ಯಾಲಿ ಬಾಲ್ ಅಂತಂದ್ರೆ ಸರಿ ಎಂದು ಪರಿಗಣಿಸುವಂತ. ಸೊ ಅಂಕಣ ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ ಅಂತ ನೋಡೋಣ. ಸೊ ಉದ್ದ ಬಂದ್ಬಿಟ್ಟು 44 ಅಡಿ, 44 ಅಡಿ ಬರುತ್ತೆ. ಅಗಲ ಬಂದ್ಬಿಟ್ಟು ಈ ಸಿಂಗಲ್ಸ್ ಇದೆಯಲ್ಲ, ಈ ಸಿಂಗಲ್ಸ್ಗೆ 17 ಅಡಿ ಸಿಂಗಲ್ಸ್. ಡಬಲ್ಸ್ ಬಂದ್ಬಿಟ್ಟು 20 ಫೀಟ್, 20 ಅಡಿ. ಸಿಂಗಲ್ ಡಬಲ್ ಬಂದ್ಬಿಟ್ಟು ಓಕೆ. ನೆಕ್ಸ್ಟ್ ಇಲ್ಲಿ ನಾವು ಅಂಕಣವನ್ನು ನಾವು 3 ಭಾಗಗಳಾಗಿ ಗುರುತಿಸಿದ್ರೆ 13 ಫೀಟ್ 13 ಫೀಟ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇದು 2.5 ಮೀಟರ್, ಇದು ಬಂದ್ಬಿಟ್ಟು 6.5 13 ಫೀಟ್, 13 ಫೀಟ್ ಎಫ್ ಅಲ್ಲಿ 2.5 ಫೀಟ್ 13 ಫೀಟ್. ಇದು ಸಮೇತ 6.5 ಫೀಟ್, ಇಲ್ಲಿಂದ ಇಲ್ಲಿಗೆ ಮತ್ತೆ 6.5 ಫೀಟ್ ಅಂತ 39 ನೋಡಿ. ಇದು 13 ಇದು 13, ನೆಕ್ಸ್ಟ್ 13 ಫೀಟ್, ನೆಕ್ಸ್ಟ್ 2.5 ಲೆಕ್ಕ ಹಾಕಿ ಎಷ್ಟಾಗುತ್ತೆ? ಸೊ 13 2 15.5, 15.5 ಒಂದು 16, 16 6 22, ಹೌದಲ್ಲ 22, ಅರ್ಧ ಹಾಫ್ ಕೊಟ್ಟು 22, ಈ ಕಡೆ 22 ಸರಿ. ಈ ಕಡೆ ಇಲ್ಲಿ 1.5 ಅಡಿ 1.5 ಫೀಟ್, ನೆಕ್ಸ್ಟ್ ಇಲ್ಲಿ 1.5 ಫೀಟ್, ಅಲ್ಲಿಗೆ 3 ಅಡಿ ಹೋಯ್ತು. ಇನ್ನು ಉಳಿದಿದ್ದು ಎಷ್ಟು? 17, 17 ಇದೆಯಲ್ಲ 17 ಫೀಟ್. ಸೊ ಈ ತರ ಅಂಕಣವನ್ನು ಬೈಫರ್ಗೇಷನ್ ಮಾಡ್ತೀವಿ. ಈ ಬಾಕ್ಸ್ 2.5 ಅಡಿ 13 ಅಡಿ 6.5 ಅಡಿ 6.5 ಅಂದ್ರೆ ಇದು ಟೋಟಲ್ 13, ಇದು 13 13 13, 2.5 2.5 ಮಾತ್ರ ಇರ್ತದೆ. ಸಿಂಗಲ್ಸ್ 17 20, ಇದರಲ್ಲಿ ಸಿಂಗಲ್ಸ್ ಮತ್ತೆ 1.5 ಈ ಕಡೆ 1.5 ಸೈಡ್ ಲೈನ್ ಅಂದ್ರೆ ಇದು ಸಿಂಗಲ್ ಕೋರ್ಟ್, ಇದು ಡಬಲ್ಸ್ ಕೋರ್ಟ್. ಹೀಗೆ ಅರ್ಥ ಆಯ್ತಾ? ಎಸ್, ಇದು ಲೆಫ್ಟ್ ಕೋರ್ಟ್ ರೈಟ್ ಕೋರ್ಟ್, ಈ ಕಡೆ ಲೆಫ್ಟ್ ಕೋರ್ಟ್ ರೈಟ್ ಕೋರ್ಟ್ ಅಂತ ನಾವು ಕರಿತೀವಿ. ಸೊ ಇದು ಅಂಕಣದ ಒಂದು ಪರಿಚಯ. ನೆಕ್ಸ್ಟ್ ಅಂಕಣದ ಒಂದು ಅಳತೆ. ಒಂದೇ ಅಂಕಣ ಸಿಂಗಲ್ಸ್ ಮತ್ತು ಡಬಲ್ಸ್ ಪಂದ್ಯಗಳು ನಡೆಸುವುದರಿಂದ ಅಳತೆಗಳು ಬೇರೆ ಬೇರೆಯಾಗಿ ಇರುತ್ತವೆ. ಅದನ್ನ ನೀಟಾಗಿ ನಾವು ಬರೆಯೋದಾದ್ರೆ ಮತ್ತೆ ಸಿಂಗಲ್ಸ್ ಅಂಕಣ ಉದ್ದ ಎಷ್ಟು? 13.40 ಮೀಟರ್ ಅಂದ್ರೆ 44 ಫೀಟ್. ಸಿಂಗಲ್ಸ್ ಉದ್ದ. ಅಗಲ 5.18 ಮೀಟರ್ ಅಂದ್ರೆ ಫೀಟ್ ಅಲ್ಲಿ ಹೇಳೋದಂದ್ರೆ 70 ಫೀಟ್. ಅದೇ ರೀತಿ ಡಬಲ್ಸ್ ಉದ್ದ ಎಷ್ಟು? 13.40, ಉದ್ದ 44 ಫೀಟ್. ಅಗಲ ಎಷ್ಟು? 6.1
0 ಮೀಟರ್ 20 ಫೀಟ್. ಸಿಂಗಲ್ಸ್ ಅಂಕಣ ಉದ್ದ 30.40 ಮೀಟರ್ ಅಂದ್ರೆ 44 ಅಡಿ, ಅಗಲ 5.17 ಫೀಟ್, 5.18 ಮೀಟರ್ ಅಥವಾ ಫೀಟ್ ಇರೋದ್ರಿಂದ 17 ಅಡಿ. ಡಬಲ್ಸ್ ಉದ್ದ ಬಂದ್ಬಿಟ್ಟು 13.40 ಮೀಟರ್ ಉದ್ದ ಇರೋದು, 44 ಅಡಿ ಬಂದಿರ್ತದೆ. ಅಗಲ ಬಂದ್ಬಿಟ್ಟು 6.10 ಮೀಟರ್, 6.10 ಮೀಟರ್ ಅಗಲ ಇರ್ತದೆ. ಅದನ್ನ ಫೀಟ್ ಅಲ್ಲಿ ಅಡಿಯಲ್ಲಿ ಹೇಳಬೇಕಂದ್ರೆ 20 ಅಡಿ ಅಗಲ ಇರ್ತದೆ. ಇದು ಅಂಕಣದ ಒಂದು ಪರಿಚಯ. ಹೀಗೆ ನಾವು ಅಂಕಣ ಮಾಡಿದಾಗ ಶಾರ್ಟ್ ಸರ್ವಿಸ್ ರೇಖೆಯಿಂದ ಇರ್ತಕ್ಕಂಥ ಒಂದು ಅಂತರವನ್ನು ನಾವು ಕಂಬದಿಂದ ಶಾರ್ಟ್ ಸರ್ವಿಸ್ ಗೆರೆ ಅಂತಂದ್ರೆ, ಈ ಕಂಬ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ 6.6 ಫೀಟ್ ಅಂದ್ರೆ 1.90 ಮೀಟರ್ ಎಂದು ನಾವು ಹೇಳಬಹುದು. ಇದನ್ನ 1.98 ಮೀಟರ್. ಇದು ಅಷ್ಟೇ ಸೇಮ್ ಇರುತ್ತೆ, 1.98 ಮೀಟರ್. ಬಾಕ್ಸು 2.5 ಫೀಟ್. 2.5 ಫೀಟ್ ಅಂತಂದ್ರೆ ನಾವು ಇದ್ರಲ್ಲಿ ಹೇಳೋದಾದ್ರೆ ಮೀಟರ್ 0.76 ಮೀಟರ್. ಇದು 1.5 ಅಡಿ. 1.5 ಅಡಿ ಅಂತಂದ್ರೆ 0.46 ಮೀಟರ್ ಅಲ್ಲ, 1.5. ಹೀಗೆ ಅಂಕಣ ಒಂದು ಪರಿಚಯ ನಿಮಗೆ ತಿಳಿಯಿತು. ಅಂಕಣ ಅಲ್ಲ, ಆಟದ ಒಂದು ಪ್ರಸ್ತಾವನೆ ಇತಿಹಾಸ ನಿಮಗೆ ಗೊತ್ತಾಯಿತು. ಹಾಗೆ ಅಂಕಣ ಉತ್ತರ ದಕ್ಷಿಣಾಭಿಮುಖವಾಗಿ ಇರ್ತಕ್ಕಂಥದ್ದು, ಯಾವ್ಯಾವ ಭಾಗಗಳು ಎಷ್ಟಿದಾವೆ ಅನ್ನೋದು ನಿಮಗೆ ಗೊತ್ತಾಯ್ತು. ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ ಡಬಲ್ಸ್. ಸಿಂಗಲ್ಸ್ಗೆ ಎಷ್ಟು ಇರಬೇಕು ಅಂಕಣ, ಡಬಲ್ಸ್ಗೆ ಎಷ್ಟು ಉದ್ದ ಅಂತ ಅಗಲ ಇರಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಉಪಕರಣಗಳ ಪರಿಚಯ. ಅಳಿಸ್ಬೋದಲ್ಲ ಮಕ್ಕಳನ್ನ. ಮೊದಲನೇದಾಗಿ ನಾವು ಈ ಉಪಕರಣದಲ್ಲಿ ಶಟಲ್ ಅನ್ನ ನಾವು ಯಾವುದರಿಂದ ಹೊಡೆತೀವಿ? ರಾಕೆಟ್. ಬ್ಯಾಟ್ ಅಲ್ಲ, ಕ್ರಿಕೆಟ್ ಬ್ಯಾಟ್, ಹಾಕಿ ಸ್ಟಿಕ್, ಶಟಲ್ ಬ್ಯಾಡ್ಮಿಂಟನ್ ರಾಕೆಟ್. ಉಪಕರಣಗಳು. ಅದರಲ್ಲಿ ನಂಬರ್ 1 ರಾಕೆಟ್. ಈ ರಾಕೆಟ್ ಅಂತಕ್ಕಂಥದ್ದು ಈ ರೀತಿ ಇರ್ತದೆ ಅಂತ ತಿಳ್ಕೊಳ್ಬೇಕು. ಒಂದು ಇಮ್ಯಾಜ್. ಈ ರಾಕೆಟ್ ಅಂತಕ್ಕಂಥದ್ದು ಬ್ಯಾಡ್ಮಿಂಟನ್ ಅಲ್ಲಿ ಬಳಸ್ತಕ್ಕಂಥ ಉತ್ತಮವಾದ ಒಂದು ಹಿಡಿತ. ಇದು ನೀವು ಒಳ್ಳೆ ಉತ್ತಮ ಪ್ಲೇಯರ್ ಆಗ್ಬೇಕಂತಪ್ಪ ಅಂತಂದ್ರೆ ಒಳ್ಳೆ ಒಂದು ರಾಕೆಟ್ ಬೇಕಾಗುತ್ತೆ. ಯಾಕಂತಂದ್ರೆ ರಭಸವಾಗಿ ನಿಮ್ಮ ಹೊಡೆತ ಜಾಸ್ತಿ ಅಂದ್ರೆ ಲೋಡ್ ಕೊಡ್ದ ಹಾಗೆ ಗಟ್ಸ್ ಚೆನ್ನಾಗಿರ್ತಕ್ಕಂಥ ರಾಕೆಟ್ಗಳು, ಸುಮಾರು 1000 ಚೇರ್ ಇರ್ತಕ್ಕಂಥ ರಾಕೆಟ್ಗಳನ್ನ ನೀವು ಆಡ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥವು ಎಲ್ಲ 575 ಒಳ್ಳೆ
796 ಆಗಲಿ ಅಥವಾ ಬೇರೆ ಕಂಪ್ನಿ ಇದಾವಲ್ಲ ನಮ್ಮಲ್ಲಿರ್ತಕ್ಕಂಥವು 575 ರಾಕೆಟ್ಗಳು ಅವು ನೋಡ್ತಿರಲ್ಲ ಅದು ಅದೇ ತರ ಇರ್ತಕ್ಕಂಥವು. ಇವು ಉದ್ದ 68 ಸೆಂಟಿಮೀಟರ್ ಟಾಪ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು 68 ಸೆಂಟಿಮೀಟರ್. ಈ 68 ಸೆಂಟಿಮೀಟರ್ ಅಲ್ಲಿ ಆ ರಾಕೆಟ್ ನ ತಲೆಭಾಗದ ಮಾತ್ರ ಉದ್ದ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಇದು 29 ಸೆಂಟಿಮೀಟರ್ ಮಾತ್ರ. ಇದು 29 ಆದ್ರೆ ಟೋಟಲ್ 69. ಹಾಗಾದ್ರೆ ಅಗಲ ಎಷ್ಟಿದೆ? ಅಗಲ 23. ಅಗಲ ಅಂತ ಗೊತ್ತಾಗುತ್ತಲ್ಲ. ಸೊ ಅಗಲ 23 ಸೆಂಟಿಮೀಟರ್ ಒಂದು. ಆದ್ರೆ ಶಟಲ್ ನ ರಾಕೆಟ್ ನ ಟೋಟಲ್ ವೆಯ್ಟ್ ತೂಕ ಎಷ್ಟಿರ್ಬೇಕಪ್ಪ ಅಂತಂದ್ರೆ 83 ಗ್ರಾಮ್ ಇಂದ 100 ಗ್ರಾಮ್ ತೂಕ ಮೀರಬಾರದು. 83 ಇಂದ 100 ಗ್ರಾಮ್ ಇರಬೇಕು. ರಾಕೆಟ್ ಅನ್ನ ಸ್ಟೀಲ್ ಅನ್ನು ಸಮೇತ ಬಳಸ್ತಾರೆ, ಅಲ್ಯೂಮಿನಿಯಂ ಬಳಸ್ತಾರೆ. ಸ್ಟೀಲ್ ಇರ್ತದೆ, ಅಲ್ಯೂಮಿನಿಯಂ ಸಮೇತ ಇರ್ತದೆ. ಸೆರಾಮಿಕ್ ಅಥವಾ ಬೇರೋರ್ಗಳಿಂದ ಸಮೇತ ಸಂಯೋಜಿಸಲ್ಪಟ್ಟಂತಹ ಒಂದು ರಾಕೆಟ್ ಆಗಿರ್ತದೆ. ಸೆರಾಮಿಕ್ ಅಂತಕ್ಕಂಥದ್ದು ಬೇರೋರ್ ಅಂತಕ್ಕಂತಹ ಒಂದು ಸಂಯೋಜಿಸಲ್ಪಟ್ಟಂತಹ ರಾಕೆಟ್ ಈ ರಾಕೆಟ್. ಉದ್ದ ಟೋಟಲ್ ಉದ್ದ 68 ಸೆಂಟಿಮೀಟರ್. ಆದ್ರೆ ಈ ಮೊಟ್ಟೆ ಆಕಾರದಲ್ಲಿರ್ತಕ್ಕಂಥ ಒಂದು ಗಡ್ಸ್ ಇರ್ತಕ್ಕಂಥದ್ದು 29 ಸೆಂಟಿಮೀಟರ್, ಅಗಲ 23 ಸೆಂಟಿಮೀಟರ್. ಟೋಟಲ್ ವೆಯ್ಟ್ ಬಂದ್ಬಿಟ್ಟು ಅದು 83 ಗ್ರಾಮ್ ಇಂದ 100 ಗ್ರಾಮ್ ಮೀರಬಾರದು. ಅಷ್ಟು ರಾಕೆಟ್ ಅಲ್ಲಿ ಇರ್ತಕ್ಕಂಥ ಒಂದು ಮೆಟಲ್ ಅಥವಾ ಸ್ಟೀಲ್ ಅಲ್ಲಿ ಬಳಸ್ತಕ್ಕಂಥ ಒಂದು ರಾಕೆಟ್ ಆಗಿರ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಶಟಲ್. ನೀವೇನಂತೀರ ಕಾಕ್ ಅಂತ ಹೇಳ್ತಾರೆ, ಶಟಲ್. ಈ ಶಟಲ್ ಸಾಮಾನ್ಯವಾಗಿ ಸಿಂಥೆಟಿಕ್ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಸಿಂಥೆಟಿಕ್. ಇದರಲ್ಲಿ ಒಟ್ಟು 16 ಗರಿಗಳಿರ್ತಾವೆ. ತೂಕ ಎಷ್ಟು ಗರಿಗಳು? 16 ಗರಿಗಳಿರ್ತಾವೆ. ಈ ರಾಕೆಟ್ ಅಂತಕ್ಕಂಥದ್ದು ಒಂದು ಇಮೇಜ್ ಮಾಡ್ಕೊಂಡ್ರೆ 16 ಗರಿಗಳಿರ್ತಕ್ಕಂಥದ್ದು ಒಂದಿರ್ತದೆ. ಈ ಗರಿಗಳ ಒಂದು ತಲೆಭಾಗದ ಕಾಕ್ ಬೇಸ್ ವರೆಗೆ ಇರ್ತಕ್ಕಂಥ 62 mm ಇಲ್ಲಿಂದ ಇಲ್ಲಿಗೆ ಇದು ಕಾಕಿನ ಒಂದು ಬೇಸ್. ಮಿಲಿಮೀಟರ್ ಅಂತ ಅಂದ್ಬಿಟ್ಟು ಇರ್ತದೆ. 70 ಮಿಲಿಮೀಟರ್ ಅಳತೆ ಇರ್ತದೆ. 62 mm ಇಂದ 70 ಮಿಲಿಮೀಟರ್ ಒಂದು ಇರ್ತಕ್ಕಂಥ ಬೇಸ್. ಇದು ಗರಿಗಳನ್ನು ಹೊಂದಿರತಕ್ಕಂಥದ್ದು. ಇದು ವೃತ್ತ ವ್ಯಾಸ ಇದೆಯಲ್ಲ, ಇದು ವ್ಯಾಸ ಅಂದ್ರೆ ಪರಿಧಿ 58 ಸೆಂಟಿಮೀಟರ್ mm ಇಂದ ಮಿಲಿಮೀಟರ್ ನಿಂದ 68 mm ಹೊಂದಿರಬೇಕು. ಇಲ್ಲಿ ಕಾಕ್ನ ಬೇಸ್ ಇರ್ತಕ್ಕಂಥದ್ದು 62 ಮಿಲಿಮೀಟರ್ ಇಂದ 70 ಮಿಲಿಮೀಟರ್ ಇರ್ತದೆ. ಅದು ಒಂದು ಗರಿ ಇಲ್ಲಿ ತಲೆಬಾಗಿದೆಲ್ಲ 58 ಇಂದ 68 mm ಇರ್ತದೆ. ಅದಲ್ಲದೆ ಕೆಳಗಿರ್ತಕ್ಕಂಥ ಒಂದು ಸುತ್ತಳತಿದೆಯಲ್ಲ, ಈ ಬೇಸು, ಈ ಬೇಸ್ ಇದೆಯಲ್ಲ, ಈ ಬೇಸ್ ಎಷ್ಟಿದೆ ಅಂತ 25 ಮಿಲಿಮೀಟರ್ ನಿಂದ 25 ಮಿಲಿಮೀಟರ್ ಟು 28 mm ಇರ್ತಕ್ಕಂಥದ್ದು. ಹೀಗೆ ಟೋಟಲ್ ಅದರ ತೂಕ, ಶಟಲ್ ತೂಕ ಎಷ್ಟಪ್ಪ ಅಂತಂದ್ರೆ 4.74 ಗ್ರಾಮ್ ಟು 5.50 ಗ್ರಾಮ್
ಇದು ತೂಕ 4.74 ಗ್ರಾಮ್ ಇಂದ 5.50 ಗ್ರಾಮ್ ವರೆಗೂ ಈ ಒಂದು ಶಟಲ್ ಒಂದು ತೂಕ ಇರುತ್ತೆ. 14 ಗೆರೆಗಳಿರ್ತವೆ. 4.74 ಗ್ರಾಮ್ ಇಂದ 5.50 ಗ್ರಾಮ್ ತೂಕ ಇರುತ್ತೆ. ಈ ಬೇಸ್ ಬಂದ್ಬಿಟ್ಟು 55 to 58 mm ಇರ್ತದೆ. ಇದ್ರ ವ್ಯಾಸ ಬಂದ್ಬಿಟ್ಟು 62 ಇಂದ 70 mm ಇರ್ತದೆ. ಸೊ ಇದು ಉಪಕರಣಗಳು. ಇದ್ರ ಜೊತೆಗೆ ನಾವು ಕಂಬ, ನೆಟ್ ಹಾಗೂ ಸಾಮಾನ್ಯ ನಿಯಮಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ನಮಗೆ ಕರೆ ಮುಖಾಂತರ ಫೋನ್ ಮಾಡಿ ತಿಳ್ಕೋಬಹುದು. ಧನ್ಯವಾದಗಳು.